ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಬರ್ಲಾ? ಚಂದನ್ ಅವರು ಸಿಂಗರ್ ಆಗಿದ್ರು, ರ್ಯಾಪರ್ ಆಗಿದ್ರು, ಇವಾಗ ಆಕ್ಟಿಂಗ್ ಯಾಕೆ ಚೂಸ್ ಮಾಡ್ಕೊಂಡ್ರು? ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಸೇಫ್ ಝೋನ್ ಇಂದ ಸ್ವಲ್ಪ ಹೊರಗಡೆ ಬರೋಣ ಅಂತ. ಇವಾಗ ಬರೀ ಮ್ಯೂಸಿಕ್ ಸಾಂಗ್ ಓಕೆ, ಅದು ಸೇಫ್ ಝೋನ್ ಓಕೆ, ಚಂದನ್ ಶೆಟ್ಟಿ ಸಾಂಗ್ ಮಾಡ್ತಾನೆ, ಹೌದು, ಅದ್ ಬಿಟ್ಟು ಬೇರೆ ಏನ್ ಮಾಡ್ತಾನೆ? ಆ ಕ್ವಶನ್ ಮಾರ್ಕ್ ನನ್ ಮನ್ಸಲ್ಲೇ ಬಂತು. ಅದ್ರ ಜೊತೆಗೆ ಎಲ್ಲಾರು ಫಾಲೋವರ್ಸ್ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಸಿಗ್ದವಾಗ ಎಲ್ಲ ಹೇಳೋರು, ನೀವು ಆಕ್ಟ್ ಮಾಡಿ ನಾವು ಬಂದು ನೋಡ್ತೀವಿ, ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತೀವಿ ಅಂತ. ಎಸ್. ಸೊ ನೀವು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಒಂದು ಮಾತು ಹೇಳ್ತೀರಲ್ಲ, ಈಗ ಕನ್ನಡ ಹೆಸರನ್ನ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ ಸರ್ ಇವಾಗ? ಆ ಪ್ರೊಸೆಸ್ ನಡೀತಾನೆ ಇದೆ ಸರ್. ಓಕೆ, ಆಯ್ತಾ? ನಾನು ಹಿಂಗ್ ಹೋಗ್ತಾ ಇರ್ತೀನಿ ಮೇಲೆ ಹಾಕೊಂಡು ಹಿಂಗ್ ಎಳಿತಾ ಇರ್ತಾರೆ, ಹಿಂಗೆ ಎಲ್ರು ಕಾಲು ಎಳಿತೆ. ಹೆಂಗ್ ಎಳಿತಾರೆ ಅಂತಂದ್ರೆ, ನಾನು ಯಾವ ಫೋರ್ಸ್ ಮೇಲೆ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ, ಅದು 2 ಫೋರ್ಸಸ್ ಕೆಳಗಡೆ ಎಳಿತಾರೆ. ಓಕೆ, ಅಟ್ಲೀಸ್ಟ್ ಸ್ವಲ್ಪ ಮೇಲೆ ಇನ್ನೂ ಅಪ್ಲಿಫ್ಟ್ ಮಾಡ್ಬಿಟ್ರೆ ಬೇಗ ಹೋಗ್ಬೋದು, ಇನ್ನೂ ಹೋಗಕ್ ಬಿಡ್ತಾ ಇಲ್ಲ. ಓಕೆ, ಯಾರದು ಕಾಲು ಎಳಿತಿರೋದು? ಅಂದ್ರೆ ಏನ್ ಗೊತ್ತಾ, ಒಬ್ರಿಗೆ ಒಂದ್ ಗುರಿ ಇದ್ದಾಗ, ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ನಾನು ಹೇಳಿದಷ್ಟೇನೆ, ಕನ್ನಡ ಸಾಂಗ್ಸ್ ಎಲ್ಲ ಕನ್ನಡ ಹಾಡುಗಳು ಕನ್ನಡ ಹಾಡುಗಳು ಹೌದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ಹೇಳ್ದೆ. ಹೌದು, ಆಯ್ತಾ? ನಾನೊಬ್ನೇ ತಗೊಂಡ್ ಹೋಗ್ತೀನಿ ಅಂತಲ್ಲ, ಬೇರೆ ಆರ್ಟಿಸ್ಟ್ ಮಾಡಿದ್ರೆ ಅವ್ರಿಗೂ ಸಪೋರ್ಟ್ ಮಾಡೋಣ. ಹೌದು, ಯಾರಾದ್ರೂ ಒಬ್ರು ಮಾಡ್ಲಿ, ಅಟ್ಲೀಸ್ಟ್ ಯಾರಾದ್ರೂ ಮಾಡ್ಲಿ, ಅವಾಗ ಎಲ್ಲಾ ಪ್ರಯತ್ನಗಳಾಗುತ್ತೆ. ಸೊ ಇವಾಗ ನಮ್ಮಲ್ಲಿ ನಾವೇ ಸಪೋರ್ಟ್ ಇಲ್ಲ ಅಂತಂದ್ರೆ, ಇವಾಗ ನಾವು ಕನ್ನಡಿಗರು ಅಂತ ನಾವು ಪ್ರೌಡ್ ಫೀಲ್ ಮಾಡ್ತೀವಿ. ಹೌದು, ಅದೇ ಒಂದ್ ಪ್ರಾಡಕ್ಟ್ ನಾವು ಮೇಲ್ ತಗೊಂಡು ಹೋಗ್ತಿದೀವಿ ಅಂತಂದಾಗ, ಆ ವ್ಯಕ್ತಿನ ನಾವೆಲ್ಲೋ ಒಂದ್ ಕಡೆ ಎಳದ್ಬಿಟ್ಟು ಕೆಳಗಡೆ ಬೀಳ್ಸಕ್ಕೆ ನೋಡ್ತಾ ಇರ್ತೀವಿ. ಎಸ್. ಅಂಡ್ ಚಂದನ್ ಶೆಟ್ಟಿ ಅವ್ರದ್ದು ಹಾಳಾಗೋದೆ ಸಾಂಗ್ ಬಂದಾಗ ನೀವು ಏನ್ ಮಾಡ್ತಾ ಇದ್ರಿ? ಅಂದ್ರೆ ಏನ್ ಓದ್ತಾ ಇದ್ರಿ? ಅಥವಾ ನಾನು ಸ್ಕೂಲ್ ಪ್ರಾಬ್ಲಿ ಸ್ಕೂಲ್ ಅಲ್ಲಿ ಇದ್ರಾ? 8th ಅಲ್ಲಿದ್ದೆ. ಓಕೆ, ಸಖತ್ ಇಷ್ಟ ಆ ಸಾಂಗ್. ನಾನು ಫುಲ್ ಬೈ ಹಾರ್ಟ್ ಹೊಡ್ಕೊಂಡು ಯಾವಾಗ್ಲೂ ಆ ಸಾಂಗ್ ಕೇಳ್ಕೊಂಡು ಫುಲ್ ಹೇಳ್ತಾ ಇದ್ದೆ. 8th ಸ್ಟ್ಯಾಂಡರ್ಡ್. ಆ ಲೈನ್ಸ್ ಇದೆಲ್ಲ, ಅವನು ಸ್ನಾನ ಮಾಡೋದಿಲ್ಲ, ಎಲ್ಲಾದ್ರೂ ಓಡಿ ಬರ್ತಾನೆ, ತುಂಬಾ ಕ್ಯೂಟ್. ಅದು ಸಖತ್ ಇಷ್ಟ.